ಮೈತ್ರಿ ಮಾಡ್ಕೊಂಡ್ರು ಸರ್ಕಾರ ರಚನೆ ಮಾಡಿದೀವಿ ಏನು ಆಗೋದಿಲ್ಲ ಅನ್ನೋ ಧೈರ್ಯದಲ್ಲಿ ಮುನ್ನುಗ್ತಾ ಇದ್ರು. ಅದು ನೋಡಿದ್ರೆ ಪತನ ಆಗೋಯ್ತು, ಮೈತ್ರಿ ಪತನ ಆಯ್ತು. ಈಗ ಸುಭದ್ರ ಸರ್ಕಾರ ಅಂತೇಳಿ ಇವ್ರಿಗೆ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದೆಯಾ? ಮೈತ್ರಿ ಸರ್ಕಾರಗಳು ಯಾವಾಗಲೂ ಚಾಲೆಂಜಿಂಗ್. ಅದು ಒಂದು ಆರ್ಟ್. ನಾವು ವಾಜಪೇಯಿ ಅವರನ್ನ ನೋಡ್ಬೋದು, 22 ಪಾರ್ಟಿಗಳನ್ನ ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥದ್ದು, ಅಥವಾ ನಂತರ 30 ವರ್ಷಗಳ ಕಾಲ ಈ ದೇಶ ಒಂದು NDA ಅನೇಕ ಮೈತ್ರಿ UPA ನಲ್ಲೂ ಮೈತ್ರಿ ನಾವು ನೋಡಿದ್ದೀವಿ. ಸ್ಥಿರ ಸರ್ಕಾರಗಳು ಒಂದು ರೀತಿ ಒಂದು ಡಿಸಿಸಿವ್ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು ಪೊಲಿಟಿಕಲ್ ಕಲ್ಚರ್ ಏನು ಅನೇಕ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಶಿಪ್ ಬರಬೇಕು, ಪ್ರಾದೇಶಿಕ ಆಸ್ಪಿರೇಷನ್ಸ್ ಇರುತ್ತೆ. ಭಾರತ ದೇಶದ ಒಂದೊಂದು ರಾಜ್ಯ ಕೂಡ ವಿಶಿಷ್ಟ. ಸೊ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪೊಟೆನ್ಷಿಯಲ್ ಇರುತ್ತೆ, ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಫೆಡರಲ್ ಸಿಸ್ಟಮ್ ಅಲ್ಲಿ. ಒಂದು ದೊಡ್ಡೇರಿಯವ್ರಿಗೆ ಹೇಳ್ತಕ್ಕಂಥದ್ದು, ಅವ್ರು ಎಷ್ಟೇ ಕನ್ವಿನ್ಸಿಂಗ್ ಮಾಡಕ್ ಹೋದ್ರು ತ್ಯಾಗ ಮನೋಭಾವ ಸಮರ್ಪಣಾ ಮನೋಭಾವ ಇರಬೇಕು, ಆದ್ರೆ ಇಲ್ಲ. ಈಗ DK ಅವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷಗಿರಿಯನ್ನ ಬಸವರಾಜ್ ಅವರು ಹೇಳಿದ್ದನ್ನೇ ನಾನು ಪುನರುಚ್ಚಾರ ಮಾಡ್ತೀನಿ. ರಿಟೈನ್ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ನಂಬರ್ 1, DCM ಕೇಳಿದ್ದಾರೆ, ಸಂತೋಷ. ತಾವೊಬ್ಬರೇ DCM ಆಗ್ಬೇಕು, ಈ ತರ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಕಾರಣ ಅಂದ್ರೆ ಸಂಘರ್ಷ ಅಲ್ಲೇ ಗೊತ್ತಾಗುತ್ತೆ. ಈಗ ಪ್ರಾದೇಶಿಕ ಬೇರೆ ರಾಜ್ಯಗಳಲ್ಲಿ ನಿಮ್ಮದೇ ಸರ್ಕಾರ, ಬೇರೆ ರಾಜ್ಯಗಳಲ್ಲಿ ಆ ಮಾಡೆಲ್ ಅನ್ನ ನೀವು ಮಾಡ್ತೀರಿ, ಇಲ್ಲಿ ಯಾಕೆ ಅನ್ವಯ ಆಗೋದಿಲ್ಲ ಅಂದ್ರೆ ನೋಡಿ, ಈ ಶಾಸಕರಿಗೆಲ್ಲ ಕೂಡ ಒಂದು ಕಡೆ ಅಧ್ಯಕ್ಷರಾಗಿ ಆದೇಶ ಕೊಡ್ತಾರೆ, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ಇನ್ನೊಬ್ಬರ ಜೊತೆ ಮಾಡ್ಕೊಳ್ಳಲ್ಲ. ಮುಖ್ಯಮಂತ್ರಿಗಳಿಗೂ ಚಾಲೆಂಜಿಂಗು, ಕಾರ್ಯಕರ್ತರಿಗೂ ಚಾಲೆಂಜಿಂಗು. ಹೇಗೆ ನಿಭಾಯಿಸಕ್ಕಾಗುತ್ತೆ? ಸಫರ್ ಆಗ್ತಕ್ಕಂಥದ್ದು ರಾಜ್ಯದ ಜನತೆ, ಸಫರ್ ಆಗ್ತಕ್ಕಂಥದ್ದು ಅಭಿವೃದ್ಧಿ. ಮತ್ತೆ ನೀವು ಕೊಟ್ಟ ವಾಗ್ದಾನಗಳೇ ಅದಕ್ಕೆ ವಿರೋಧಾಭಾಸ ಕಾಣುತ್ತೆ. ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು ನಿಮ್ಮಲ್ಲೆಲ್ಲವೂ ಸರಿಯಾಗಿಲ್ಲ. ಹೌದು, ನಿಮ್ಮ 4 ಗೋಡೆ ಮಧ್ಯೆ ನಿಮ್ಮ ಪಕ್ಷದ ಕಚೇರಿ ಒಳಗಡೆ ಆ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಅವ್ರಿಗೆ ಗೊತ್ತಿಲ್ವಾ? ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಮಾಡಬೇಕು ಬೇಡ ಅಂತ ಗೊತ್ತಿಲ್ವಾ? ನಿಮ್ಮ ಮನೆ ಪರಿಹಾರ ಸಿಕ್ಕಿಲ್ಲ, ಅಲ್ಲ ಅವ್ರ ಮನೆ ಮುಂದೆ ಸಿಕ್ಕಿಲ್ಲ, ಆನ್ಸರ್ ಅಲ್ಲಿ ಸಿಕ್ಕಿಲ್ಲ, ಉತ್ತರ ಸಿಕ್ಕಿಲ್ಲ. ಇದು ಥ್ರೆಟ್. ಆಚೆ ಕಡೆ ನಮ್ಮ ಪಕ್ಷ ಆಗಿರ್ಲಿ ನಿಮ್ ಪಕ್ಷ ಆಗಿರ್ಲಿ ಯಾರೇ ಹೊರಗಡೆ ಬಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅಸಮಾಧಾನವನ್ನ, ಸೊ ಅದು ಔಟ್ ಆಫ್ ಕಂಟ್ರೋಲ್ ಇದೆ. ಅದಕ್ಕೆ ಅಶ್ವಿನ್ ಅವ್ರು ಕೂಡ ಮಾತು ಜೋಡಿಸಬಹುದು ನಂತರದಲ್ಲಿ. ಈಗ ನೋಡಿ, ಆಕಾಂಕ್ಷೆ ಅಪೇಕ್ಷೆ ಎಲ್ರಿಗೂ ಇರಬೇಕು, ರಾಜಕಾರಣಿಗಳಿಗೆ ತುಸು ಹೆಚ್ಚೆ ಓಕೆ. ಬಟ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಇವತ್ತು ಶಿವಲಿಂಗೇಗೌಡರು ಹೇಳ್ತಾರೆ ನನಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ರು, ಅವ್ರ ಮಾತಿಗೆ ನಡ್ಕೊಳ್ತಾರೆ. ಅಂದ್ರೆ ಏನು, ರಿಮೈಂಡ್ ಮಾಡೋದು, ಕೊಡದೆ ಹೋದ್ರೆ ಸರಿ ಇರಲ್ಲ. ಇನ್ನೊಂದ್ ಕಡೆ ಬೇಳೂರು ಹೇಳ್ತಾರೆ ಏನು ಅವ್ರವ್ರೆ ಅಪ್ಪ ಮಕ್ಕಳೇ ಆಗ್ತಾ ಇರ್ಬೇಕಾ, ನಮಗೆಲ್ಲ ಯಾವಾಗ ಅವಕಾಶ? ಇದು ಥ್ರೆಟ್ಟು. ಅಪೇಕ್ಷೆ ಬೇರೆ, ಬೆದರಿಕೆ ಬೇರೆ. ಆ ವ್ಯತ್ಯಾಸ ರಾಜ್ಯದ ಜನರಿಗೆ ಗೊತ್ತಾಗ್ದಲೇ ಇರೋಲ್ಲ. ತಾವೊಂದು ಅಕೌಂಟ್ ಪ್ರಶ್ನೆ ಕೇಳಿದರೆ ಅವ್ರು ಕೇಳಿದ ನಂತರ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಮಾನ್ಯ DK ಶಿವಕುಮಾರ್ ಅವರು ಏನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ, ಇದು ಹೈಕಮಾಂಡ್ ನ ನಿರ್ಧಾರ, ಇದು DK ಶಿವಕುಮಾರ್ ನಿರ್ಧಾರ ಅಲ್ಲ. ಸೊ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಬೇರೆ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೊಂದ್ಸತಿ ಹೇಳಿ ಏನದು DK ಶಿವಕುಮಾರ್ ರಾಜ್ಕುಮಾರ್ ಸರಿ DK ಶಿವಕುಮಾರ್ ಅವರನ್ನ ಅವರು ಉಪಮುಖ್ಯಮಂತ್ರಿ ಮಾಡಿರೋದು ಹೈಕಮಾಂಡ್. ಇದು ಹೈಕಮಾಂಡ್ ನಿರ್ಧಾರ. ಯಾಕೆ ಅಂತ ಹೇಳಿದ್ರೆ ಅಕ್ಕ ಒಂದು ಪ್ರಶ್ನೆ ಕೇಳಿದ್ರು, ಇಲ್ಲಿ ಮಾತ್ರ ಒಬ್ಬರನ್ನೇ ಮಾಡಿದ್ರು, ಬೇರೆ ಬೇರೆ ಕಡೆ ಯಾಕೆ ಮಾಡಿಲ್ಲ ಆ ತರ ಕೇಳಿದ್ರು. ಯಾವಾಗ್ಲೂ ಒಂದು ರಾಜಕೀಯ ಸನ್ನಿವೇಶ ಹೇಗಿರುತ್ತೆ ಅಂದ್ರೆ, ಒಂದು ಭೌಗೋಳಿಕ ಪ್ರದೇಶಕ್ಕೆ ಒಂದೊಂದು 100 ಕಿಲೋಮೀಟರ್ ಹೋದ್ರೆ ಒಂದು ರಾಜಕೀಯ ವಿಶೇಷತೆ ಇರುತ್ತೆ. ಹಾಗಾಗಿ ಒಂದು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ಕರ್ನಾಟಕಕ್ಕೆ ತರೋದಕ್ಕಾಗೋದಿಲ್ಲ. ಹಾಗಾಗಿ ಹೈಕಮಾಂಡ್ ಯಾವಾಗ್ಲೂ ಒಂದು ಪಕ್ಷದ ಹಿತದೃಷ್ಟಿಯಿಂದ ರಾಜ್ಯದ ಜನತೆಗೆ ಸೇವೆ ಮಾಡುವ ದೃಷ್ಟಿಯಿಂದ ಮಾನ್ಯ DK ಶಿವಕುಮಾರ್ ಒಂದ್ ನಿಮಿಷ ಅಲ್ಲ ನಾನು ಆನ್ಸರ್ ಮಾಡ್ತೀನಿ. ಡೆಲ್ಲಿಗೆ ಯಾಕೆ ಕರ್ಸ್ಕೊಂಡ್ರು? ಡೆಲ್ಲಿಗೆ ಯಾಕೆ ಕರ್ಸ್ಕೊಂಡ್ರು? ಹೇಗೂ ಮಾಡ್ತೀರಾ ತಾವು? ಸತೀಶ್ ಜಾರಕಿಹೊಳಿ ಅವರ ಜೊತೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವರು ಉಪಮುಖ್ಯಮಂತ್ರಿ ಆಗೋದ್ರಿಂದ ನಿಮ್ಗೆ ಲಾಭನ ನಷ್ಟನ? ಒಂದು ದೊಡ್ಡ ST ಕಮ್ಯುನಿಟಿಯ ನಾಯಕರು. ಹಾಗೇನೆ ನಿಮಗೆ ವೀರಶೈವ ಲಿಂಗಾಯತರು ಕೂಡ ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗಿ ಅನೇಕ ಸಾರಿ ಆಶೀರ್ವಾದ ಮಾಡಿದ್ದಾರೆ. MB ಪಾಟೀಲರು ಕೂಡ ಸಮಾನ ವಯಸ್ಕರು, ಸಮಾನ ಮನಸ್ಕರು ಆಗಿರೋದ್ರಿಂದ ನೀವು ತಡೆದಿದ್ದೀರಿ. ಏನು ನಿಮ್ಗೆ ನಷ್ಟ ಆಗ್ತಿರ್ಲಿಲ್ಲ, ಅವ್ರು ಉಪಮುಖ್ಯಮಂತ್ರಿ ಆಗೋದ್ರಿಂದ ಏನು ನಷ್ಟ ಆಗ್ತಿರ್ಲಿಲ್ಲ. ಅವ್ರು ಆಗಬಾರ್ದು ಅಂತೇಳಿ ದಬಾವಣೆ ಮಾಡಿರೋದು ನಿಮ್ಮಲ್ಲಿ. ನಾನು ಒಂದು ಪ್ರಶ್ನೆ ಹೇಳ್ತೇನೆ. ಇವಾಗ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ CLP ನಲ್ಲಿ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಯಾರಾಗಬೇಕು, ಉಪಮುಖ್ಯಮಂತ್ರಿಗಳು ಯಾರಾಗಬೇಕು ಅಂತ ಎಂಟೈರ್ 134 MLAಗಳು ಎಂಡೋರ್ಸ್ ಮಾಡಿದ ನಂತರನೇ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಆದ್ರು, ಉಪಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಆಯ್ಕೆ ಆಗಿದ್ದು. ಸೊ ಏನು ಅಂದ್ರೆ 134 ಜನ ಆಯ್ಕೆ ಮಾಡಿದ್ದಕ್ಕೇನೆ ಅವರನ್ನ ಆಗಿರೋದು.
ಅಲ್ಲ. ದೆಹಲಿಯಲ್ಲಿ ಇದೆ ಸರ್ವಾನುಮತ ಅಲ್ಲ, No, no. ಬಹುಮತ ನೀವು ಅಲ್ಲ. ಮೂರ- ಅಲ್ಲ, ಅಲ್ಲ, ನೀವು ಆ ಥರ ಒಂದು ಪ್ರಶ್ನೆ ಅದ್ಭುತವಾದ ಇಲ್ಲ, ಒಂದು ಒಂದ್ ನಿಮಿಷ. ಪ್ರಶ್ನೆ raise ಆ ಥರ ಮಾಡಿದ್ರೆ ತಪ್ಪಿತ್ತು ಅಂತ ಹೇಳಿದ್ರೆ ಅವಾಗ್ಲೇ ಬೆದರಿಕೆ ಅಂದ್ರೆ ಬೇರೆ, ಒಂದ್ ನಿಮಿಷ ಅಪೇಕ್ಷೆ ಪಡೋದು ಬೇರೆ. ಅದಕ್ಕೆ ಒಂದ್ ನೀವು ನಿಮಿಷ. ಆನ್ಸರೇ ಅಲ್ಲ, ನಾನು ಮಾಡ್ತೀನಿ. ಆನ್ಸರ್ ಮಾಡ್ತೀನಿ ಅಶ್ವಿನ್ ಆರಂಭದಿಂದಲೂ ಒಂದ್ ನಿಮಿಷ. ಕೇಳ್ತಿದ್ದೀನಿ ರಘು ನೋಡಿ ಅವ್ರೆ. ಈಗ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿರೋದು ಎಲ್ಲಾ ಶಾಸಕರು ಸೇರಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದ್ರಲ್ಲಿ 100% ಮೆಜಾರಿಟಿ ಇರುತ್ತಾ? ಆಬ್ವಿಯಸ್ ಆಗಿ ಇರೋದಿಲ್ಲ. ನೀವು ಯಾವ್ದೇ ನಮ್ಮ ಮನೇಲಿ ಹೋದ್ರು ನನ್ನ ಸಪೋರ್ಟ್ಗೆ ನಮ್ಮ ಫಾದರ್ ಪೇರೆಂಟ್ಸ್ ಬರೋದಿಲ್ಲ. ಸೊ ಕೆಲವು ವಿಚಾರಗಳಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕಾಂಟ್ರಡಿಕ್ಷನ್ ನನಗೆಲ್ಲಿ ಕಾಣಿಸುತ್ತೆ ಅಂದ್ರೆ, ಪಕ್ಷದ ಅಧ್ಯಕ್ಷರು ಅಂದ್ರೆ ಒಂದು ಪಕ್ಷಕ್ಕೆ, ಒಂದು ಪೊಲಿಟಿಕಲ್ ಪಾರ್ಟಿಗೆ, ಸರ್ಕಾರಕ್ಕೆ ಸೇತುವೆಯಾಗಿರ್ಬೇಕು, ಮತ್ತೆ ಕಾರ್ಯಕರ್ತರಿಗೆ ಮತ್ತು ಸರ್ಕಾರಕ್ಕೆ ಹೆಲ್ಪ್ಫುಲ್ ಆಗಿರ್ಬೇಕು, ಎಲ್ಲರಿಗೂ ನ್ಯಾಯ ಕೊಡುವಂತ ತಾಯಿಯ ಸ್ಥಾನ. ಇಲ್ಲಿ ಕಾಂಟ್ರಡಿಕ್ಷನ್, ಅವರೇ ಅಧ್ಯಕ್ಷರು, ಅವರೇ ಉಪಮುಖ್ಯಮಂತ್ರಿ, ಅವರೇ ಅವ್ರ ಮುಖ್ಯಮಂತ್ರಿ ಕೈಲೇ strong ಆಕಾಂಕ್ಷಿ, portfolioಗಳು. ಮತ್ತೆ ಬೇರೆ ಯಾರು ಬರಬಾರ್ದು ಅಂತ ಯಾಕಿದೆ ಅಂತ ನಮಗ್ ಗೊತ್ತಿಲ್ಲ. ನೋಡಿ, ನಿಮ್ಮನೆ ಸಂಕ್ರಾಂತಿಗೆ ಮಾನ್ಯ ಡಿ ಕೆ ನಿಮ್ಮ ಶಿವಕುಮಾರ್ ಮನೆ- ಅವರನ್ನ- ನಿಮ್ಮ- ಅಲ್ಲ, ನಿಮ್ಮ ಮನೆಯಲ್ಲಿ ಇರಬೇಕಾದ ಸಂಕ್ರಾಂತಿ, ನಿಮ್ಮ ಮನೆಯಲ್ಲಿ ಇರಬಹುದಾಗಿದ್ದ ಸಂಕ್ರಾಂತಿ ಇವತ್ತು ಯಾಕೋ ಸಂಕ್ರಾಂತಿ ತರ ಆ ಥರ ಕಾಣ್ತಾ ಇದೆ. ಕಾಣ್ತಿದೆ. ಒಂದ್ ನಿಮಿಷ, ಅಶ್ವಿನ್ ಅವ್ರು ಕೇಳಿ.